ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಥಂಬ್ನೈಲ್ ಅಥವಾ ನನ್ನ ವಿಡಿಯೋ ಕಂಟೆಂಟ್ನ ಅಂದರೆ ಟೈಟಲ್ನ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಸುಮಾರು ಜನಕ್ಕೆ ನಾನು ಹೇಳೋದು ಸ್ವಲ್ಪ ಕೋಪನೂ ಬರ್ಸ್ಬೋದು, ಆದರೂ ಇದು ಫ್ಯಾಕ್ಟ್ ಆಗಿರುತ್ತೆ. ಕೆಲವೊಂದು ವಿಚಾರಗಳಲ್ಲಿ ನಾವು ಏನಾದರೂ ಒಂದು ಡಿಸಿಷನ್ ತೊಗೊಳ್ಳೇಬೇಕಾಗಿರುತ್ತೆ. ಸೊ ವಾಯ್ಸ್ ತುಂಬ ಸ್ಲೋ ಇದೆ. ಬೆಳಗ್ಗೆ 5:45ಗೆ 4 ಗಂಟೆಗೆ ಎದ್ದಿದ್ದು. ಸೊ ಈ ನಡುವೆ ಎಲ್ಲ 4 ಗಂಟೆ 3:30ಗೆ ಎದ್ದು ಸ್ವಲ್ಪ ನನಗೆ ಟಯರ್ಡ್ ಕೂಡ ಆಗ್ತಾಯಿದೆ. ವೀಡಿಯೋಸ್ ಇದೆ ಬಟ್ ವಾಯ್ಸ್ ಕೊಡೋಕ್ಕೆ ಟೈಮ್ ಇಲ್ಲ. ಆ್ಯಸ್ ಯೂಶ್ವಲಿ ನಾನು ಡೈಲಿ ಹೇಳ್ತಾನೆ ಇರ್ತೀನಿ, ಟೈಮ್ ಇಲ್ಲ ನನಗೆ, ಮತ್ತು ಕೆಲಸ ಜಾಸ್ತಿ ಆಗಿದೆ. ಅದರಿಂದ ಸ್ವಲ್ಪ ವೀಡಿಯೋಸ್ ಕೂಡ ನಾನು ಒಂದಿನ ಬಿಟ್ಟು ಒಂದಿನ ವೀಡಿಯೋ ಹಾಕೋ ಥರ, ಇಲ್ಲ ವಾರದಲ್ಲಿ 1 ದಿನ 2 ದಿನ ವೀಡಿಯೋ ಹಾಕೋ ಥರ ಆಗಿದೆ. ಸೊ ನಾನು ಇವತ್ತು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದಾದರೆ, ಗಂಡು ಮಗು ಆಗಲಿ ಹೆಣ್ಣು ಮಗು ಆಗಲಿ ಅವ್ರಿಗೆ ನಮ್ಮ ಮಾತು ಕೇಳ್ತಾ ಇಲ್ಲ ಅಂದರೆ ನಾವು ಏನು ಮಾಡಬೇಕು, ಹಾಗೆ ಅವರು ನಮ್ಮ ಮಾತು ಕೇಳೋ ಥರ ನಾವು ಯಾವ ರೀತಿ ಅವ್ರನ್ನ ನಮ್ಮ ದಾರಿಗೆ ನಾವು ತಗೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ. ಸೊ ಈಗಿನ ಜನ್ರೇಷನಲ್ಲಿ ಮಕ್ಕಳನ್ನ ಒಪ್ಸೋದಾಗಿರ್ಬೋದು, ಹಾಗೆ ಮಕ್ಕಳಿಗೆ ಅವ್ರು ಕೇಳಿದ್ದನ್ನ ಕೊಡಿಸಿಲ್ಲ ಅಂದಾಗ ಮಕ್ಕಳು ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಆ್ಯಂಡ್ ದೊಡ್ಡವರು ಚಿಕ್ಕವರು ಅನ್ನೋ ಬೆಲೆ ಅಂತ ಅವ್ರಿಗಿಲ್ವೇ ಇಲ್ಲ. ಸೊ ಅದನ್ನು ನಾವೇ ಬೆಳೆಸಿರ್ತೀವಿ. ಅದು ಹೇಗಪ್ಪ ಅಂದರೆ, ಸೊ ನಾವೇನು ಮಾಡ್ತೀವಿ, ಇರೋದು ಒಬ್ಬನೇ ಮಗನೋ ಇಲ್ಲ ಒಬ್ಬಳೇ ಮಗಳು ಅಂತ ಹೇಳಿಬಿಟ್ಟು ಚಿಕ್ಕ ವಯಸ್ಸಿನಿಂದ ಇವ್ರನ್ನ ಹೆಸರಿಡ್ದು ಕರೀರಿ, ಅವ್ರನ್ನ ಹೆಸರಿಡ್ದು ಕರೀರಿ ಅಂತ ಹೇಳ್ತೀರಿ. ಕೆಲವೊಂದು ಮಕ್ಕಳು ತುಂಬ ಚೂಟಿ ಇರ್ತಾರೆ. ಸೊ ಆ ಕ್ಷಣಕ್ಕೆ ಆ ಟೈಮಲ್ಲಿ ಕರೀತಾ ಇರ್ತಾರೆ, ಮತ್ತು ಹೋಗ್ತಾ ತಿದ್ಕೊಂಡು ಹೋಗ್ತಾರೆ. ಸೊ ತಿದ್ಕೊಳ್ಬೇಕಾದ್ರೆ ಒಂದು ಏಜ್ ಅಟೆಂಡ್ ಆಗ್ತದೆ, ಅಂದರೆ ಒಂದು ಮುದ್ದು ಮಾಡೋ ವಯಸ್ಸು ಹೋದ ಮೇಲೆ, ಅಂದರೆ 3 ವರ್ಷ ಆದಮೇಲೆ ಸ್ಕೂಲಿಗೆ ಸೇರಿಸ್ತೀವಲ್ಲ, ಅಂಥ ಟೈಮಲ್ಲಿ ನಾವು ಮಕ್ಕಳನ್ನ ಮತ್ತೆ ಅವ್ರಿಗೆ ಮರ್ಯಾದೆ ಕೊಡಬೇಕು. ಅವ್ರನ್ನ ಹೋಗೋಬಾರು ಅನ್ನಬಾರ್ದು, ಹೋಗಿ ಬನ್ನಿ ಅನ್ನಬೇಕು, ಹೆಸರಿಡ್ದು ಕರಿಬಾರ್ದು ಅಂತ ಎಲ್ಲ ನಾವು ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಆಗಬೇಕು. ಕೆಲವೊಬ್ಬರು ಈಗ ಏನು ಮಾಡ್ತಾರೆ ಅಂದರೆ, ಇವನ್ ನಾನು ಕೂಡ ಅಷ್ಟೇ, ನನ್ನ ತಂಗಿ ಮಗಳ ಹತ್ರ ಹೆಸರಿಡ್ದೆ ಕರೆಸ್ಕೋತೀನಿ, ಅವಳ ಅಮ್ಮ ಅಂತ ಎಲ್ಲ ಏನೂ ಕರೆಸ್ಕೊಳ್ಳಲ್ಲ ನಾನು. ಸೊ ನಾನು ಕೂಡ ಹೆಸರಿಡ್ದೆ ಕರೆಸ್ಕೋತೀನಿ. ಸೊ ಅದು ನನಗೊಂಥರ ಖುಷಿ ಕೊಡುತ್ತೆ. ಹಂಗೆ ಅಂದ್ಬಿಟ್ಟು ಎಲ್ಲರೂ ದೊಡ್ಡವರಾಗ್ತಾ ಅವ್ರು ಏನು ಮಾಡ್ತಾರೆ ಅಂದರೆ, ನನ್ನ ಮಗಳು ಕೂಡ ಅಷ್ಟೇ. ಸೊ ಏನಾಯಿತು ಅಂದರೆ, ಅವಳಿಗೆ ಸ್ಟಾರ್ಟಿಂಗಲ್ಲಿ ನನ್ನ ಹೆಸರಿಡ್ದೆ ಕರೆದಿದ್ದವಳು, ನನ್ನಿ ಅಂತಲೇ ಕರಿತಿದ್ಲು. ಆಮೇಲೆ ಹೋಗ್ತಾ ಅವಳು ಸ್ಕೂಲ್ಗೆ ಹೋಗಿ ಒಂದೂವರೆ ತಿಂಗಳು 2 ತಿಂಗಳಾಗಿದ್ದ ತಕ್ಷಣ ಸಡನ್ನಾಗಿ ಮಮ್ಮಿ ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಅವಳು ಅವ್ರ ಅಪ್ಪನ ಮಾತ್ರ ಪಪ್ಪ ಅಂತ ಕರಿತಿದ್ಲು, ಡ್ಯಾಡಿ ಅಂತ ಕರಿತಿದ್ಲು. ಸೊ ಈಗ ಕೂಡ ಅವ್ರನ್ನ ಹಾಗೆ ಕಂಟಿನ್ಯೂ ಕರೀತಾಳೆ. ನನ್ನ ಮಾತ್ರ ಹೆಸರಿಡ್ದೆ ಕರಿತಾ ಇದ್ದವಳು, ಎಷ್ಟು ಎಲ್ಲೇ ಇದ್ದರೂ ಜೋರಾಗಿ ಕರಿತಾ ಇದ್ಲು. ಬಾರೇ ಅಂತ ಕರೆಯೋಳು, ಈಗ ಮಮ್ಮಿ ಅಂತ ಕರಿತಾಳೆ. ನಾವಂತೂ ಹೇಳ್ಕೊಡ್ಲೇ ಇಲ್ಲ ಕರಿಬೇಕು ಅಂತ. ಸ್ಟಾರ್ಟಿಂಗ್ ಅವಳೇ ಹಂಗೆ ಕರಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಇದೆಲ್ಲ ಮಕ್ಕಳಿರ್ಬೇಕಾದ್ರೆ, ನಾವು ಚಿಕ್ಕ ಮಕ್ಕಳಿರ್ಬೇಕಾದ್ರೆ ಮುದ್ದು ಕರೆಸ್ಕೋತೀವಿ. ಅದು ಆ ತೊದಲು ಮಾತಲ್ಲಿ ನಮಗೆ ತುಂಬ ಖುಷಿ ಕೊಡುತ್ತೆ ಅಂತ. ಆ್ಯಂಡ್ ಇನ್ನು ಹೋಗ್ತಾ ಸ್ಕೂಲ್ಗೆ ಹೋದ್ಮೇಲೆ ನಾವು ಏನೆಲ್ಲ ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಜಾಗ್ರತೆ ವಹಿಸ್ಬೇಕು. ಈಗಿನ ಸಿಚುವೇಷನಲ್ಲಿ ಫೋನು ಅತಿಯಾಗಿ, ಊಟ ತಿನ್ನಬೇಕಂದ್ರೂ ಫೋನು, ನಿದ್ದೆ ಮಾಡಬೇಕಂದ್ರೂ ಫೋನು, ಆಚೆ ಆಟಾಡೋಕ್ಕೆ ಬಿಡದೆ ಈಗ ಮಣ್ಣು ಇನ್ಫೆಕ್ಷನ್ ಆಗುತ್ತೆ, ಅದು ಇದು ಅಂತ ಹೇಳ್ಬಿಟ್ಟು ಫೋನು TV ಕೊಟ್ಟು ಮಕ್ಕಳಿಗೆ ಬ್ರೈನ್ ಡ್ಯಾಮೇಜು, ಇಲ್ಲಾಂದರೆ ಕಣ್ಣು ಎಫೆಕ್ಟು. ಸೊ ನೋಡಿ, ಈಗಿನ ಕಾಲದ ಮಕ್ಕಳಿಗೆ ಇದು ಬಂದು ಇಷ್ಟೊತ್ತಿಗೆ ಸ್ಪೆಕ್ಸ್ ಬಂದ್ಬಿಟ್ಟಿರುತ್ತೆ. ಸೊ ನನಗಿರೋ ಅಷ್ಟು ಪವರ್ ನನ್ನ ಮಗಳಿಗಿಲ್ಲ. ಬಟ್ ನನ್ನ ಮಗಳಿಗೆ ನಾನು ಫೋನ್ ಕೊಟ್ಟಿಲ್ಲ. ಈ ನರ ವೀಕ್ ಇದೆ ಅವಳಿಗೆ. ಆ ನರ ವೀಕ್ನಿಂದ ಕಣ್ಣು ಕ್ರಾಸ್ ಆಗ್ತಿದೆ. ಸೊ ನಮಗೆ ಆಗಿನ ಫುಡ್ ಆಗಿರ್ಬೋದು, ಆಗಿನ ಒಂದು ಇದರಲ್ಲಾಗಿರ್ಬೋದು ತುಂಬಾ ಚೆನ್ನಾಗಿರ್ತಿತ್ತು. ಬಟ್ ನಾನು ಇಲ್ಲಿಂದ ಅಷ್ಟು ದೂರ ಏನಾದರೂ ಓದು ಅಂದರೆ ನಾನು ಓದ್ತೀನಿ. ನನಗೆ ಕಣ್ಣು ಅಷ್ಟು ನೀಟಾಗಿ ಚೆನ್ನಾಗಿ ಕಾಣುತ್ತೆ. ನನಗೆ ನಮಗಿರೋ ಶಕ್ತಿ ಅವ್ರಿಗಿರೋದಿಲ್ಲ. ಸೊ ಫೋನ್ ಅವಾಯ್ಡ್ ಮಾಡಬೇಕಂದ್ರೆ ನಾವೇನು ಮಾಡಬೇಕಂದ್ರೆ, ಆ್ಯಕ್ಟಿವಿಟೀಸ್ ಜಾಸ್ತಿ ಮಾಡಬೇಕಂದ್ರೆ ಆಚೆ ಜಾಸ್ತಿ ಬಿಡಬೇಕು. ಒಂದಷ್ಟು ಜನ ಮಕ್ಕಳು ಯಾರಿದ್ದಾರೆ ಅವ್ರನ್ನ ನೋಡಿಕೊಂಡು ಅವ್ರ ಜೊತೆ ನಾವು ಕೂಡ ಒಂದು 10-15 ನಿಮಿಷ ಅವ್ರ ಜೊತೆ ಕೂತ್ಕೊಂಡು ಅವರು ಬ್ಯಾಕ್ಗ್ರೌಂಡ್ ಹೇಗೆ ಆಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅಬ್ಸರ್ವ್ ಮಾಡೋದು, ನಾವು ಅವ್ರ ಜೊತೆ ಕೂತ್ಕೊಳ್ಳೋದು, ಇದನ್ನೆಲ್ಲ ಮಾಡಿದ್ರೆ ಮಕ್ಕಳು ಅತಿಯಾಗಿ ಫೋನ್ ಕೇಳೋದಿಲ್ಲ. ಆ್ಯಂಡ್ ಮನೆಯಲ್ಲಿ ದೊಡ್ಡೋರು ಇರಬೇಕು. ಅತ್ತೆ ಮಾವ ಆಗಿರ್ಬೋದು, ಅಣ್ಣ ತಮ್ಮಂದ್ರಾಗಿರ್ಬೋದು,
ಇವಾಗಿನ ಮಕ್ಕಳನ್ನ ಎಲ್ಲರೂ ನಾನು ಒಂದೇ ಸಾಕು ಅಂದರೆ ಎಜುಕೇಷನ್ ಪರ್ಪೋಸಲ್ಲಿ ನಾವು ಓದ್ಸೋಕ್ಕಾಗೋದಿಲ್ಲ, ಮುಂದೆ ಹೋಗ್ತಾ ಹೋಗ್ತಾ ಇರೋದು ಒಂದೇ ಸಾಕು ಅಂತ ಹೇಳಿ ಎಲ್ಲರನ್ನೂ ಅಲ್ಲಿಗೆ ಸ್ಟಾಪ್ ಮಾಡ್ಕೋತಾರಲ್ವ. ಸೊ ಅಂಥವ್ರಿಗೆ ಕಂಪಲ್ಸರಿ ಅಜ್ಜಿ ತಾತ ಇರಲೇಬೇಕು. ಯಾಕೆ ನಾನು ಅಜ್ಜಿ ತಾತ ಇರಬೇಕು ಅಂತ ಹೇಳ್ತೀನಿ ಅಂದರೆ, ಅಪ್ಪ ಅಮ್ಮನಿಗಿನ ಹೆಚ್ಚಾಗಿ ಪ್ರೀತಿ ಕೊಟ್ಟು ಸಾಕೋರು ಅವರೇನೆ ನೋಡಿ. ಸೊ ನಾವು ತಿನ್ನಿಸ್ತೀವಿ, ಮಲಗಿಸ್ತೀವಿ, ಎಲ್ಲ ಮಾಡ್ತೀವಿ, ಬಟ್ ಅಪ್ಪ ಅಮ್ಮನಿಗಿನ ಹೆಚ್ಚಾಗಿ ಆ ಮಕ್ಕಳ ಮೇಲೆ ಅಧಿಕಾರ ಪ್ರೀತಿ ಅವ್ರ ಅಜ್ಜಿ ತಾತಂದ್ರಿಗೇ ಇರುತ್ತೆ. ಅಷ್ಟು ಚೆನ್ನಾಗಿ ನೋಡ್ಕೋತಾರೆ. ಕೆಳಗಡೆ ಬಿದ್ದರೆ ಏನಾಗುತ್ತೋ ಬಿಟ್ಟರೆ ಏನಾಗುತ್ತೋ ಅನ್ನೋಂಗೆ ಅವ್ರ ಮಕ್ಕಳನ್ನ ಅಷ್ಟು ಕ್ಯೂಟಾಗಿ ಸಾಕ್ತಾ ಇರ್ತಾರೆ. ಸೊ ಅಂಥವ್ರ ಮಕ್ಕಳು ನೋಡಿ, ಅಜ್ಜಿ ತಾತ ಇರೋರ ಮಕ್ಕಳಿಗೆ ಫೀಲಿಂಗ್ಸ್ ಇದಿರುತ್ತೆ. ಸೊ ಯಾರಿಗೆ ಏನು ಹೇಗೆ ಹೇಳಬೇಕು, ಹೇಗೆ ಮಾತಾಡಬೇಕು, ಅಟ್ಯಾಚ್ಮೆಂಟ್ ಬಾಂಡಿಂಗ್ ಚೆನ್ನಾಗಿರುತ್ತೆ ಅವ್ರಿಗೆ. ಆ ಬಾಂಡಿಂಗಿಂದ ಅಪ್ಪ ಅಮ್ಮನ್ನ ಕೂಡ ಅವ್ರು ಚೆನ್ನಾಗಿ ನೋಡ್ಕೊತಾರೆ. ಯಾಕಂದರೆ ಅವ್ರ ಅಜ್ಜಿ ತಾತನ ಜೊತೆ ಅಷ್ಟು ಬಾಂಡ್ ಆಗಿಬಿಟ್ಟಿರ್ತಾರೆ ಆಲ್ರೆಡಿ. ಆ ರೀತಿ ಮತ್ತು ದೊಡ್ಡಪ್ಪ ದೊಡ್ಡಮ್ಮ ಈ ಥರ ಎಲ್ಲ ನಾವು ಸಂಬಂಧಗಳನ್ನ ಅವ್ರಿಗೆ ತೋರಿಸಿ ಕೊಡಬೇಕು. ಇನ್ನೊಂದು ಮೇಯ್ನ್ ಪಾಯಿಂಟ್ ಏನಪ್ಪ ಅಂದರೆ, ಯಾರೂ ನನ್ನ ಮಗನಾಗಿರ್ಬೋದು ನನ್ನ ಮಗಳನ್ನಾಗಿರ್ಬೋದು ನನ್ನ ಬಿಟ್ಟು ಹೊಡೆಯೋ ಅಧಿಕಾರ ಯಾರಿಗೂ ಇಲ್ಲ, ನನ್ನ ಬಿಟ್ಟು ಬೈಯೋ ಅಧಿಕಾರ ಯಾರಿಗೂ ಇಲ್ಲ. ನಾನಷ್ಟೇ ಮಾತಾಡಬೇಕು, ನಾನಷ್ಟೇ ಅನ್ನಬೇಕು ಅಂತ ಯಾರು ದಯವಿಟ್ಟು ಅನ್ನೋಕ್ಕೆ ಹೋಗಬೇಡಿ. ಯಾಕೆ ನಾನು ಈ ಮಾತನ್ನು ಕಂಪಲ್ಸರಿ ಹೇಳ್ತಿದ್ದೀನಿ ಅಂದರೆ, ಸೊ ನೀವಿರಲ್ಲ, ಕೆಲ್ಸಕ್ಕೆ ಹೋಗಿರ್ತೀರ, ಇಲ್ಲ ನಿಮ್ಮದೇನೋ ಒಂದು ಇದಿರುತ್ತೆ ಅಲ್ಲಿರ್ತೀರ, ಬಟ್ ನಿಮ್ಮ ಮಗ ಆಗಿರ್ಬೋದು ಮಗಳಾಗಿರ್ಬೋದು ಆಚೆ ಹೆಜ್ಜೆ ಇಟ್ಟು ಆಚೆ ಹೋಗಬೇಕು ಅಂದರೆ ಕೂಡ, ಇವನ್ ಎಲ್ಲಾದರೂ ಹೋಗ್ತಿದ್ದಾರೆ ಇಂಥವ್ರು ಬರ್ತಾರೆ, ಇಲ್ಲ ನಾವೆಲ್ಲಾದರೂ ಏನೋ ಮಾಡ್ತಿರ್ತಾರೆ ಅವರು, ಸಣ್ಣ ಪುಟ್ಟ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಪಾರ್ಟಿ ಅದು ಇದು, ಇಲ್ಲ ಒಂದಿನ ಸ್ಕೂಲ್ಗೆ ಬಂಕ್ ಹಾಕ್ಬಿಡೋಣ ಮಗ ಅಂತೇಳಿ ಆಚೆ ಕರ್ಕೊಂಡು ಹೋಗೋದು, ಈ ಥರ ಎಲ್ಲ ಮಾಡ್ತಾ ಇರಬೇಕಾದ್ರೆ ಅವಾಗ ನಮ್ಮವ್ರು ಯಾರಾದರೂ ಬಂದುಬಿಡ್ತಾರೆ, ನಮ್ಮ ದೊಡ್ಡಪ್ಪ ಇಲ್ಲೇ ಓಡಾಡ್ತಾ ಇರ್ತಾರೆ, ನಮ್ಮ ಚಿಕ್ಕಪ್ಪ ಇಲ್ಲೇ ಓಡಾಡ್ತಾರೆ, ನಮ್ಮ ಅಣ್ಣ ತಮ್ಮಂದ್ರು ನೋಡಿದ್ರೆ ನನ್ನ ಬೈತಾರೆ ಅನ್ನೋ ಭಯ ಅವ್ರಿಗೆ ಇರಬೇಕು. ಅಕಸ್ಮಾತಾಗಿ ಏನಾದರೂ ಆ ಭಯ ಅವ್ರಿಗೆ ನೀವು ಕೊಟ್ಟಿಲ್ಲ ಅಂದರೆ, ಇಲ್ಲ ಇಂಥವ್ರು ಯಾರು ಏನು ಬಂದರೆ ಏನೋ ನಾನಿದ್ದೀನಿ ನೀನು ಮಾಡ್ಕೊ ಅಂತ ನೀವು ಹೇಳ್ಬಿಟ್ರೆ, ನಾಳೆ ದಿನ ನಿಮ್ಮ ಮಕ್ಕಳನ್ನ ನೀವೇ ಹಾಳು ಬಾವಿಗೆ ಹೋಗಿ ತಳ್ಳದಂಗೆ. ಇದಂತೂ ನಿಜ. ಸೊ ಈಗಿನ ಜನ್ರೇಷನಲ್ಲಿ ನಡೀತಿರೋದು ಅದೇ. ನಮ್ಮ ದುಡ್ಡು, ನಮ್ಮ ಇಷ್ಟ, ನಮ್ಮ ಕಾಸು, ಯಾವನೇನು ಬಂದು ನಿನ್ನ ಅನ್ನೋದು, ನೀನು ಹಿಂಗೆ ಬೇಕೋ ಹಂಗೆ ಬದುಕು ಅಂತ ಹೇಳಿಬಿಡ್ತಾರೆ. ಬಟ್ ಅದರ ಎಫೆಕ್ಟು ಅವ್ರಿಗೆ ಚಿಕ್ಕವ್ರು ಇರಬೇಕಾದ್ರೆ ಗೊತ್ತಾಗ್ತಾ ಇರೋದಿಲ್ಲ. ಆ್ಯಂಡ್ ಸ್ಕೂಲು ಕಾಲೇಜುಗಳಿಗೆ ಹೋದಾಗ ಅವ್ರು ಹೋಗದೆ, ಇಲ್ಲ ಇನ್ನೇನೋ ಕೆಟ್ಟ ಹಠ ಚಟಗಳನ್ನ ಹಿಡ್ಕೊಂಡು ಇದು ಮಾಡ್ತಾ ಇರಬೇಕಾದ್ರೆ ಯಾರು ಬಂದರೆ ಏನು ಅಂತ ಅವಾಗ ಭಯ ಇಡ್ಸೋಕ್ಕಾಗೋದಿಲ್ಲ. ಚಿಕ್ಕವ್ರು ಇರಬೇಕಾದ್ರೇ ನಾವು ಅವ್ರಿಗೆ ಪ್ರತಿಯೊಂದನ್ನು ಹೇಳಿ ಬೆಳೆಸಿದ್ರೆ ನಮ್ಮ ಮಕ್ಕಳು 100% ಕೆಡೋದಿಲ್ಲ. ಸೊ ಭಯ ಅನ್ನೋದು ಅವ್ರ ಮನಸ್ಸಲ್ಲಿ ಇರಬೇಕು. ಯಾರೋ ಒಬ್ಬರು ಬಂದು ಪಟ್ ಅಂತ ಹೊಡಿತಾರೆ ಅನ್ನೋ ಭಯ ಇರಬೇಕು, ಹೊಡೆದಿಲ್ಲ ಅಂದರೆ ಕೂಡ. ಸೊ ಅವ್ರ ಕಣ್ಣು ಬಿಟ್ಟರೆ ಅವರು ಹೆದರೋಂಗಿರಬೇಕು. ಅಪ್ಪ ಅಮ್ಮನ್ನ ಬಿಟ್ಟು ಇನ್ನೊಬ್ರು ಯಾರಾದರೂ ಆ ಥರ ಅವ್ರು ಇರಬೇಕು. ಸಡನ್ನಾಗಿ ಅಪ್ಪ ಅಮ್ಮನ ಮೇಲೆ ಕೂಡ ವಾಯ್ಸ್ ರೇಸ್ ಮಾಡ್ತಾ ಇರಬೇಕಾದ್ರೆ ಅವ್ರು ಬರ್ತಿದ್ದಾರೆ ಅನ್ನೋ ಒಂದು ವಾಯ್ಸ್ಗೇನೆ ಇಲ್ಲ, ಅವ್ರು ಬರ್ತಾ ಇದ್ದಾರೆ ಅಂತ ಜಸ್ಟ್ ಅವ್ರಿಗೊಂದು ಹೇಳಿದ್ರೆ ಸಾಕು, ಅವರು ಕಪ್ಚಿಪ್ ಅಂತ ಒಂದು ಸೈಡಲ್ಲಿ ಕುತ್ಕೊಳ್ಳೋ ರೀತಿ ಅವ್ರು ಇರಬೇಕು. ಆವಾಗ ಮಕ್ಕಳು ಯಾವುದೇ ಕಾರಣಕ್ಕೂ ನಮ್ಮ ಕೈ ತಪ್ಪಿ ಹೋಗೋದಿಲ್ಲ. ಫೋನ್ ಅವಾಯ್ಡ್ ಮಾಡಬೇಕು, ಫೋನ್ ಜಾಸ್ತಿ ಮಕ್ಕಳಿಗೆ ಕೊಡಬಾರ್ದು. ಟಿ ವಿ ಕೂಡ ಅಷ್ಟೇ, 1 ಅವರ್ ಹಾಫ್ ಆನ್ ಅವರ್ ಅಷ್ಟೇ. ಓದೋದ್ರ ಮೇಲೆ ತುಂಬ ಗಮನ ಇಡಿಸ್ಬೇಕು. ಆಚೆ ಮಕ್ಕಳ ಜೊತೆ ಬೆರೆಯೋಕ್ಕೆ ಬಿಡಬೇಕು. ದೈಹಿಕವಾಗಿ ಆಡ್ತಾರಲ್ಲ ಆಚೆ, ಆಡೋದ್ರಿಂದ ಅವ್ರಿಗೆ ತುಂಬ ಶಕ್ತಿ ಬರುತ್ತೆ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ. ಇನ್ನೂ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋಸ್ನ ನೋಡಿ. ತುಂಬ ಟಯರ್ಡ್ ಆಗಿದೆ, ಮುಖದಲ್ಲಿ ನಿಮ್ಗೆ ಅನಿಸ್ತಾ ಇರುತ್ತೆ ಡಲ್ನೆಸ್ ಇದೆ ಅಂತ. ಎಷ್ಟೇ ಸ್ಮೈಲ್ ಕೊಟ್ಟರು ಕೂಡ ಮುಖ ತುಂಬ ಡಲ್ಲಾಗಿ ಕಾಣಿಸ್ತಾ ಇರುತ್ತೆ. ಸೊ ಪ್ಲೀಸ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಡೈಲಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಇದೇ ಥರ ನಾನು ವ್ಲಾಗ್ಸ್ ಆಗಿರ್ಬೋದು, ಹಾಗೆ ನಮ್ಮ ಒಂದು ಜೀವನದಲ್ಲಿ ಯಾವ ರೀತಿ ನಾವು ಏನೆಲ್ಲ ಒಂದು ತಪ್ಪುಗಳು ಮಾಡ್ತಾ ಇರ್ತೀವಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.